ನಾನು ಎಲ್ಲಿಯಾದರೂ ಇಂಡಿಯಾದು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಬೇನೆ ಆಗಿದ್ದಿದ್ರೆ ನಾನು ಫಸ್ಟಿಗೆ ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗಳ ಮುಂದೆ ಬಂದು ಕೈ ಮುಗಿದು ಅಡ್ಡ ಬಿದ್ದು ಅಲ್ಲೇ ನಾನು ಕ್ಷಮೆ ಕೇಳ್ತಿದ್ದೆ ಆ್ಯಂಡ್ ಅಲ್ಲೇ ನಾನು ರೆಸಿಗ್ನೇಷನ್ ಕೊಡ್ತಿದ್ದೆ. ಯಾಕಂದರೆ 25 ಲಕ್ಷ ಜನರು ಎಕ್ಸಾಮ್ ಬರೆದಿದ್ದಾರೆ, ದ ಸ್ಟೂಡೆಂಟ್ಸು. ಸೊ ಈ ಥರ ಒಂದು ಘಟನೆ ನಡೆದಾಗ ಇಮೋಷ್ನಲ್, ಫಿನಾನ್ಷಿಯಲ್, ಸೈಕಾಲಜಿಕಲ್ ಇನ್ವೆಸ್ಟ್ಮೆಂಟ್ ಇನ್ವಾಲ್ವ್ ಆಗಿರುತ್ತೆ ಇದರಲ್ಲಿ. ಯಾಕಂದ್ರೆ ಸ್ಟೂಡೆಂಟ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರಲ್ಲಿ ಪ್ರತಿಷ್ಠಿತ PU ಕಾಲೇಜಸ್ಗಳಿವೆ. ಇಲ್ಲಿ ಓದ್ಲಿಕ್ಕೋಸ್ಕರ ಎಷ್ಟೋ ಮಕ್ಕಳು ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ, ಇಲ್ಲಿ ಬಂದು ಓದ್ತಾರೆ. ರೀಸೆಂಟ್ ಆಗಿ ಎಕ್ಸಾಮ್ ಆಯ್ತು ಅಂತ ಹೇಳಿ ಅವರು PG ಮಾಡಿದವರು PG ಬಿಟ್ಟು ಹೋಗಿದ್ದಾರೆ, ಬೇರೆ ಕಡೆ ಹಾಸ್ಟೆಲ್ ಅಲ್ಲಿ ಇದ್ದವರು ಹಾಸ್ಟೆಲ್ ಬಿಟ್ಟು ಹೋಗಿದ್ದಾರೆ. ಪ್ಲಸ್ ಎಷ್ಟೋ ನೀವೊಂದು ಕೇಸಸ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ಇದ್ರೆ ಅದಕ್ಕೋಸ್ಕರ ಬಾಡಿ ಬಿಲ್ಡರ್ ಒಂದು ಲಾಸ್ಟ್ 6 months ಇಂದ 1 year ಇಂದ ಪ್ರಿಪೇರ್ ಮಾಡ್ತಾನೆ, ಜಿಮ್ಮಿಗೆ ಹೋಗ್ತಾನೆ, ಪ್ರೋಟೀನ್ ಇಂಟೇಕ್ ಇರ್ಬೋದು, ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದು ಬಾಡಿ, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಆ ಕಾಂಪಿಟೇಷನ್ ಆದ ಇಮ್ಮಿಡಿಯೇಟ್ ಅದೇ ಸಂಜೆ ಅವನ ಫೇವರೆಟ್ ಫುಡ್ ಏನಿದೆ, ಚಿಕನ್ ಬಿರಿಯಾನಿ ಇರ್ಬೋದು, ಐಡಿಯಲ್ ಐಸ್ ಕ್ರೀಮ್ ಇರ್ಬೋದು, ಏನೇ ಇರ್ಬೋದು, ಅದು ಹೋಗಿ ಅವ ತಿಂತಾನೆ ಬರ್ತಾನೆ. ಯಾಕಂದ್ರೆ ಇಟ್ ಈಸ್ ಡನ್, ಆ ಎಕ್ಸಾಮ್ ಆಗಿದೆ, ಆ ಕಾಂಪಿಟೇಷನ್ ಆಯಿತು ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ಡ್ ಮೋಡಲ್ ಇರ್ತಾರೆ. ಸೊ ಇದೇ ರೀತಿ 25 lakh ಸ್ಟೂಡೆಂಟ್ಸ್ ಕೂಡ ಅದೇ ರಿಲ್ಯಾಕ್ಸ್ಡ್ ಮೋಡಲ್ ಇದ್ದವರಿಗೆ ಈಗ ನೀವು ಸಡನ್ ಆಗಿ ಆ ಅಡ್ಮಿನಿಸ್ಟ್ರೇಟಿವ್ ಇನ್ಕಾಂಪಿಟೆನ್ಸಿಯಿಂದ ನೀವು ಏನ್ ಮಾಡಿದ್ದೀರಿ, ಈಗ ಯು ಹ್ಯಾವ್ ಆಸ್ಕ್ಡ್ ದೆಮ್ ರೀ ಎಕ್ಸಾಮ್ ಅಂತ ಹೇಳಿದ್ರಿ. ಈಗ ರೀ ಎಕ್ಸಾಮ್ ಹೇಳುವಾಗ ನೋಡಿ, ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾ ಇರ್ತೀರಿ, ಇಷ್ಟೆಲ್ಲ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇರಬಹುದು, ಡಿಜಿಟಲ್ ಪೇಮೆಂಟ್ ಇಂಟರ್ಫೇಸ್ ಇಷ್ಟೆಲ್ಲ ನಮ್ಮ ಹತ್ರ ಇರುವಾಗ ಒಂದು ಎಕ್ಸಾಮಿನೇಷನ್ ಅನ್ನು ಕರೆಕ್ಟ್ ಆಗಿ ಒಂದು ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗದಿದ್ರೆ ಇಟ್ ಶೋಸ್ ದ ಇನ್ಕಾಂಪಿಟೆನ್ಸಿ, ನಂಬರ್ 1. ಸೊ ನಂಬರ್ 2, ಸುಪ್ರೀಂ ಕೋರ್ಟ್ ಇದರಲ್ಲಿ ಆಕ್ಟ್ ಮಾಡಿ ಒಂದು ಕಾನೂನನ್ನು ತರಬೇಕು ನಮ್ಮ ದೇಶದಲ್ಲಿ. ಏನಂದ್ರೆ ಇದನ್ನು ಒಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಅದರಲ್ಲಿ ಇದನ್ನು ತಂದು ಎನಿವೇರ್ ಎಕ್ಸಾಮ್ ಲೀಕ್ ಆದ್ರೆ, ಪೇಪರ್ ಲೀಕ್ ಆದ್ರೆ ಆ ಸ್ಟ್ರಿಕ್ಟೆಸ್ಟ್ ಆಫ್ ದ, ಬೇಕಾದ್ರೆ ನೀವು ಗಲ್ಲು ಶಿಕ್ಷೆ ಕೊಟ್ಬಿಡಿ. ಯಾಕಂದ್ರೆ ಇಂಡಿಯಾದು ಮೇನ್ ನಮ್ಮ ರಿಸೋರ್ಸ್ ಯಾವುದಂದ್ರೆ ಹ್ಯೂಮನ್ ರಿಸೋರ್ಸ್. ಈ ಹ್ಯೂಮನ್ ರಿಸೋರ್ಸ್ ಅನ್ನೇ ನೀವು ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ, ಮಕ್ಕಳಿಗೆ ನಮ್ಮ ದೇಶದ ಮೇಲೆ ಇದ್ದ ಟ್ರಸ್ಟ್ ಹೋಗ್ಬಿಡುತ್ತೆ. ಹಾರ್ಡ್ ವರ್ಕಿಂಗ್ ಮಕ್ಕಳಿಗೆ ಆ ಒಂದು ಭಾವನೆ ಬರುತ್ತೆ, ಏನಂದ್ರೆ ಇಲ್ಲಿ ಹಾರ್ಡ್ ವರ್ಕಿಗೆ ಬೆಲೆ ಇಲ್ಲ ಅಂತ. ನೀವು ಸೆಕೆಂಡ್ ಟೈಮ್ ಟೆಸ್ಟ್ ಕೊಡುವಾಗ ಡೆಫಿನೆಟ್ ಆಗಿ ಮಕ್ಕಳಿಗೆ ಅದೇ ಒಂದು ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಅಲ್ಲಿ ಅವರು ಹೇಗೆ ಎಕ್ಸಾಮ್ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅವರಿಗೆ ಎಕ್ಸಾಮ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಎವ್ರಿ ಪೇಪರ್ ಲೀಕ್ ಅಲ್ಲಿ ಇದೊಂದು ನಾವು ಒಂದು ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಬರುವ ಔಟ್ಕಮ್ ಏನಿದೆ ಅದನ್ನು ನಾವು ಬ್ರೇಕ್ ಹಾಕ್ತೇವೆ. ಮತ್ತೆ ನಾಟ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಇದರಲ್ಲಿ ಅಚೀವ್ ಮಾಡಿ ಆಗುವ ತುಂಬಾ ಸಾಧ್ಯತೆಗಳು ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರು ಏನ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಚೆಕ್ ಫ್ರಮ್ ದ ಗ್ರಾಸ್ ರೂಟ್, ಎಲ್ಲಿಂದ ಲೀಕ್ ಆಗಿದೆ, ಯಾವ ಕೋಚಿಂಗ್ ಮಾಫಿಯಾ ಇತ್ತು ಇದರಲ್ಲಿ, ಎಷ್ಟು ಹಣ ಟ್ರಾನ್ಸಾಕ್ಷನ್ಸ್ ಆಗಿದೆ, ಇಡಿಗೆ ಕೊಡಬೇಕು, CBI ಕೊಡಬೇಕು. ಇದನ್ನು ಕೊಟ್ಟು ಕರೆಕ್ಟ್ ಆಗಿ ಇದಕ್ಕೆ ನೀವು ಏನು ಸುಮ್ಮನೆ ಒಂದು ಸ್ಕ್ಯಾಂಡಲ್ ಅಂತ ಇದನ್ನಿಲ್ಲೇ ಬಿಟ್ಟು ಬಿಡಬಾರ್ದು. ಜನರಿಗೆ ಗೊತ್ತಾಗಬೇಕು ಈ ತರ ಆದ್ರೆ ನಮ್ಮ ದೇಶದಲ್ಲಿ ನೆಕ್ಸ್ಟ್ ಏನು ಅದಕ್ಕೆ ಪರಿಣಾಮ ಆಗುತ್ತೆ. ಬೇರೆಯವರು ಇದನ್ನು ಮಾಡ್ಲಿಕ್ಕೆ ದೇ ಹ್ಯಾವ್ ಟು ಥಿಂಕ್ 100 times. ಅಂಡ್ ಆಲ್ಸೋ ಈ ಎಕ್ಸಾಮ್ ಅಲ್ಲಿ ಮೆರಿಟ್ರೋಕ್ರಸಿ ಏನಿದೆ ಅದು ಒಂದು ಬ್ಯಾಕ್ ಸೀಟ್ ತೆಗಿತಾ ಇದೆ. ಈ ನೀಟ್ ಎಕ್ಸಾಮ್ ಬಂದ ನಂತರ ಎಷ್ಟೋ ಪೊಲಿಟಿಷಿಯನ್ಸ್ ಗಳು ಹೇಳ್ತಾ ಇದ್ದಾರೆ, ಏನಂದ್ರೆ ಹಣ ಇದ್ದವರಿಗೆ ಮಾತ್ರ ಈಗ ಮೆಡಿಕಲ್ ಎಜುಕೇಶನ್ ಮಾಡ್ಲಿಕ್ಕೆ ಆಗ್ತದೆ ದೇಶದಲ್ಲಿ, ಉಳಿದವರಿಗೆ ಆಗಲ್ಲ ಅಂತ. ಐ ಅಗ್ರಿ ಟು ಇಟ್. ಯಾಕಂದ್ರೆ ಸೀಟ್ ಇರುವಾಗ ಒಂದು ಮಿನಿಮಲ್ ಫೀಸಿಗೆ ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಈಗ ಫೀಸ್ ಹ್ಯಾಸ್ ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಸೊ ಆದ್ರೂ ಕೂಡ ಮಕ್ಕಳು ಪಾಪ ಓದ್ತಾ ಇದ್ದಾರೆ. ಕೋಚಿಂಗ್ ಕ್ಲಾಸಸ್ಗೆ ಹೋಗದಿದ್ರೆ ಅವರಿಗೆ ಎಕ್ಸಾಮ್ ಬರಲಿಕ್ಕೆ ಆಗಲ್ಲ. ಸೊ ಕೋಚಿಂಗ್ ಬರುತ್ತೆ. ಅಂಡ್ ಆಲ್ಸೋ ನಾನು ರೀಸೆಂಟ್ ಆಗಿ ಎಷ್ಟು ಪೇಪರ್ ಅಲ್ಲಿ ಆಡ್ ನೋಡಿದ್ದೇನೆ, ಎಕ್ಸಾಮ್ ರಿಸಲ್ಟ್ಸ್ ಬರಲಿಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಹೇಳಿ ಕೆಲವು ಕೋಚಿಂಗ್ ಕ್ಲಾಸಸ್ಗಳು ಆಡ್ ಗಳನ್ನು ಹಾಕಿದ್ದಾರೆ. ಹೌ ಕ್ಯಾನ್ ದೇ ಪುಟ್ ಸಚ್? ಯಾಕಂದ್ರೆ ಒಂದು ಕರೆಕ್ಟ್ ಆಗಿ ಒಂದು ಗೈಡ್ ಲೈನ್ಸ್ ಇಲ್ವಾ? ಯಾವ್ದಾದ್ರು ಒಂದು ಅಡ್ವರ್ಟೈಸಿಂಗ್ ಮಾಡೋದಾದ್ರೆ ಎಜುಕೇಶನ್ ಅನ್ನು ಅಷ್ಟೊಂದು ಬಿಸ್ನೆಸ್ ತರ ಯಾಕೆ ಮಾಡ್ತಾ ಇದ್ದಾರೆ? ಸೊ ಮೈ ಓನ್ಲಿ ರಿಕ್ವೆಸ್ಟ್ ಇಸ್, ಯಾವುದೇ ಎಕ್ಸಾಮ್ ಇರಬಹುದು ನಮ್ಮ ದೇಶದಲ್ಲಿ, ದೇರ್ ಶುಡ್ ನೆವರ್ ಬಿ ಎಕ್ಸಾಮ್ ಅಲ್ಲಿ ಯಾವುದೇ ಲೀಕ್ ಇರಬಾರ್ದು. ನೀವು AI ಯೂಸ್ ಮಾಡಿ, ನೀವು ಬೇರೆ ಬೇರೆ ಟೆಕ್ನಾಲಜೀಸ್, ಅನಾಮಲಿ ಡಿಟೆಕ್ಷನ್ ಇರಬಹುದು, ಬಯೋಮೆಟ್ರಿಕ್ ವೆರಿಫಿಕೇಶನ್ ಇರಬಹುದು, ಡಿಸೆಂಟ್ರಲೈಸ್ಡ್ ಕ್ವೆಶ್ಚನ್ ಬ್ಯಾಂಕ್ಸ್ ಇರಬಹುದು, ರಿಯಲ್ ಟೈಮ್ ಆಡಿಟ್ಸ್ ಇರಬಹುದು. JEE ಎಕ್ಸಾಮ್ ಮಾಡಿದ ತರನೇ ಆನ್ಲೈನ್ ಮಾಡಿ ನೀಟ್ ಎಕ್ಸಾಮ್ ಅನ್ನು. ಪೇಪರ್ ಅಂಡ್ ಬಬಲ್ ಶೀಟ್ ಬೇಸ್ಡ್ ಬೇಡ, ನೀವು ಆನ್ಲೈನ್ ಎಕ್ಸಾಮೇ ಮಾಡಿ. But ensure that this is the last paper leak that has happened in the history of New India. Thank you. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.